ಅಮ್ಮ ಸುಮ್ಮನೆ ಅಮ್ಮ ಸುಮ್ಮನೆ ನಾನು ಹಿಡಿತೀನಮ್ಮ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ E11 ಸರ್. ಎಷ್ಟಮ್ಮ ನಿಮ್ಮದು? ಯಾವ್ದು? E7. ಹತ್ತೂವರೆ ಆದರೂ AET ಮೇಡಮ್ ಅವ್ರು ಇಲ್ಲ. ಅನವಶ್ಯಕವಾಗಿ ಅವ್ರ ಲೈಟು ಒಂದು ಫ್ಯಾನ್ ಉರಿಯುತ್ತೆ. ಅವ್ರದ್ದು ವಾಲ್ವ್ ಹಾಕೇ ಸರಿ ಇಲ್ಲ. 3 ಗಂಟೆಗೆ ನಿಂತೋಗಿದೆ. 10:15. ಸರ್ಕಾರಿ ಸಮಯ 10 ಗಂಟೆ. ನೆನ್ನೆ ಶನಿವಾರ, ನೆನ್ನೆ ಭಾನುವಾರ ಮುಗಿಸಿದ್ರು. ಇನ್ನು AW ಅವರು ಇಲ್ಲ, AETನೂ ಇಲ್ಲ, ಜನಸ್ನೇಹಿ ವಿದ್ಯುತ್ ಸೇವೆಗಳು ಇವ್ರು ಯಾರೂ ಇಲ್ಲ. ಎಲ್ಲ ಟೆಂಪ್ರವರಿ ಇರ್ತಾರೆ. ಪರ್ಮನೆಂಟ್ ಅವರೇ ಬಂದಿಲ್ಲ ಅಂದರೆ ಇನ್ನು ಟೆಂಪ್ರವರಿ ಅವರು ಇನ್ನೇನು ಟೈಮಿಂಗ್ ಬರ್ತಾರೆ? ಅದೇ ಅದ್ಭುತ. E7 ಸಬ್ ಡಿವಿಷನ್. ಬೋರ್ಡೇ ಕಿತ್ತೋಗಿದೆ. ದೂರವಾಣಿ ನಗರ. E7 ಸಬ್ ಡಿವಿಷನಲ್ಲಿ ಬೋರ್ಡೇ ಇಲ್ಲ. ಅಷ್ಟೊಂದು ಬಡತನ ಬಂದಿದೆ. ಅನವಶ್ಯಕವಾಗಿ ಫ್ಯಾನ್ಗಳು, ಲೈಟ್ಗಳು, ಕರೆಂಟ್ ಬಿಲ್ ಯಾರು ಕಟ್ಟೋದು ಸ್ವಾಮಿ? ಇದು ಕಟ್ಟಡ ಕತೆ. ಕರೆಂಟ್ ಬಿಲ್ ಯಾರು ಬುದ್ಧಿ ಕಟ್ಟೋದು? ನಮ್ಮ ಸರ್ಕಾರಿ ಕಚೇರಿಗಳು ಹಿಂಗಿರ್ತವೆ ಸ್ವಾಮಿ. ಅಬ್ಬಾಬಾಬು, ಅದ್ಭುತ. ಹೌದಾ? ಬರ್ತೀನಿ. ಏನು ಹೆಸರು? ಮುನ್ರತ್ನಮ್ಮ. ದಿನ ಬರ್ತೀನಿ, ತಿಂಗಳು ಯಾಕೆ? ಖಂಡಿತ ಬರ್ತೀನಿ ತಾಯಿ. ಇಲ್ಲಾರಿದ್ದಾರೆ? ಎಲ್ಲಿದ್ದಾರೆ? ಜನರಲ್ ಕ್ಯಾಶರ್ ಎಲ್ಲಿ? ಎಷ್ಟು ಟೈಮು? 10:15. 10:35. ಓ, ಬೆಳಿಗ್ಗೆ ಎಷ್ಟು? 6 ಗಂಟೆಗೆ ಬಂದಿದ್ರಾ? 7:15 ಬಂದು ಏನು ಮಾಡ್ತಾರೆ? ಇವ್ರು ಹೋದ್ಮೇಲೆ ಇಲ್ಲಿ ಲೈಟ್ ಆಫ್ ಮಾಡ್ಬೇಕಲ್ಲ ಮಹೇಶ್ವರ. ಇಲ್ಲಿ ಹೋದ್ಮೇಲೆ ಇಲ್ಲಿ ಅನವಶ್ಯಕವಾಗಿ ಲೈಟು ಫ್ಯಾನ್ ಏನು ಗುರಿಯುತ್ತೆ? ನಿಮ್ಮ ಮನೇಲಿ ಉರ್ಸಿದ್ರೆ ಹಿಂಗೆ ಸುಮ್ಮನೆ ನೀವು ಬಿಡ್ತೀರಾ ನಿಮ್ಮ ಹೆಂಡತಿ ಮಕ್ಕಳನ್ನ? ಕರೆಂಟ್ ಬಿಲ್ಗಳು ನೀವು ಯಾರೂ ಕಟ್ಟಲ್ಲ. ಪ್ರಾಬ್ಲಮ್ ಅದು. ನಿಮ್ಮಿಂದ ಕೈಯಿಂದ ಕಟ್ಟಿಸಿದ್ರೆ ಕರೆಂಟ್ ಬಿಲ್ನ ನೀವು ಕರೆಕ್ಟಾಗಿ ದಾರಿ ಬರ್ತೀರಾ. ಸರ್ಕಾರ ಕಟ್ಟುತ್ತೆ, ನಿಮಗೇನಾಗಬೇಕು ಪಾಪ ಅಲ್ವಣ? ನಿಮ್ಮ ಮನೇಲಿ ಹಿಂಗೆ ಫ್ಯಾನು ಲೈಟ್ ತಿರುಗಿದ್ರು ಸುಮ್ಮನೆ ಇರ್ತೀಯಾ? ಅಲ್ಲಣ್ಣ, ನಿಮ್ಮ ಮನೇಲಿ ಹಿಂಗೆ ಫ್ಯಾನು ಲೈಟ್ ತಿರುಗಿದ್ರು ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇರಲ್ಲ, ಕೋಪ ಮಾಡ್ಕತ್ತೀಯ. ಎಷ್ಟು ಬರ್ತದೆ ಗೊತ್ತಾ ಬಿಲ್ಲು? ಏನು ಹಂಗುರಿಸ್ತಾ ಇದೀಯಾ ಅಂತೀಯ ಅಲ್ವಣ್ಣ? ಏನು ಹೆಸರು? ವೆಂಕಟೇಶಣ್ಣ. ನಿಜ ತಾನೇ ನಾನು ಹೇಳ್ತಿರೋದು? ಈ ಥರ ಅನವಶ್ಯಕವಾಗಿ ದಿನ 24 ಗಂಟೆ ಫ್ಯಾನು ಲೈಟ್ ಉರಿದ್ರೆ ಯಾರಿಗಣ ಲಾಭ? ಏನು ಲಕ್ಷ್ಮಮ್ಮ, ಹಿಂಗೆ ದಿನ ಲೈಟು ನಿಮ್ಮ ಫ್ಯಾನಲ್ಲಿ ನಿಮ್ಮ ಮನೇಲಿ ಹಿಂಗೆ ಉರಿಸ್ತೀರಾ? ಅಲ್ಲ ತಾಯಿ, ನಾನು ಕೇಳ್ತಿರೋದು, ಈ ಥರ ಫ್ಯಾನು ಲೈಟ್ ಉರಿಸಿದ್ರೆ ನಿಮ್ಮ ಮನೇಲಿ ಸುಮ್ಮನೆ ಇರ್ತಾರಾ? ಓ, ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.